ಸುಬ್ರಹ್ಮಣ್ಯ ದೇವಸ್ಥಾನದ ಗುರುಗಳು ಪುರೋಹಿತರು ಆದಂಥ ವೇದಶ್ರೀ ನಮ್ಮ ರಾಮಕೃಷ್ಣ ಭಟ್ರು ಆಗಮಿಸಿದ್ದಾರೆ. ಅವರು ಕೂಡ ಇರೋಂಥದ್ದು ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ಹೆಚ್ಚಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಪ್ರಶಸ್ತಿಯನ್ನು ಸ್ವೀಕರಿಸಿ ಹಿತನುಡಿಗಳನ್ನಾಡಿ ತಡೆದಂಥ ವಿಕ್ರಮ್ ಮುತ್ತಣ್ಣ ಅವರಿದ್ದರು, ಹಾಗೆ ನರಸಿಂಹಮೂರ್ತಿಯವರಿದ್ದರು, ಹಾಗೆ ನಮ್ಮ ನಡುವೆ ತೀರ್ಪುಗಾರರಾದಂಥ ರೂಪಾ ಮೇಡಮ್ ಅವರು, ಶೀಲಪ್ರಭಾ ಅವರು, ನೇತ್ರ ಮೇಡಮ್ ಅವರು, ಭಾವನಾ ಅವರು, ಮಧ್ಯಸ್ಥರು ಎಲ್ಲರೂ ಕೂಡ ಇರೋದು ಬಹಳ ಸಂತೋಷ ತಂತಿ. ನಿಮ್ಮೆಲ್ಲರಿಗೂ ಕೂಡ ಹಾಗೆ ಈ ಒಂದು ಉತ್ಸವಕ್ಕೆ ಆಗಮಿಸಿರುವಂಥ ಎಲ್ಲ ಭರತನಾಟ್ಯ ವಿದ್ವತ್ತನ್ನು ಹೊಂದಿರುವಂಥ ಎಲ್ಲ ನೃತ್ಯಪಟುಗಳೇ, ಸ್ಪರ್ಧಿಗಳೇ, ಪೋಷಕರೇ, ಮಾಧ್ಯಮಿಕರೇ, ಆಹ್ವಾನಿಕರೇ ಎಲ್ಲರಿಗೂ ಕೂಡ ಇವತ್ತಿನ ದಿನದ ವಿಶೇಷ ಶುಭಾಶಯಗಳು. ಇವತ್ತಿನ ವಿಶೇಷ ನನಗೆ ಗೊತ್ತಿಲ್ಲ, ಆದರೆ ಬರ್ತಾ ಇರೋದು ನಮ್ಮ ಪತ್ನಿ ಚಾಲನೆ ಹೇಳಿದ್ರು. ಇವತ್ತು ವೈಕುಂಠ ದ್ವಾರ ಕ್ಲೋಸ್ ಆಗೋ ದಿನ ಏಕಾದಶಿ ಅಂತ ನನಗೆ ಗೊತ್ತಿಲ್ಲ, ಯಾವಾಗ ಓಪನ್ ಆಯಿತು ಕ್ಲೋಸ್ ಆಯಿತು ಅಂತ. ಇವತ್ತು ವಿಶೇಷ ದಿನ ಒಟ್ಟಿನಲ್ಲಿ ಇಂಥ ಒಂದು ಇದಕ್ಕೆ ಮೈಸೂರಿನಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಪ್ರತಿಷ್ಠೆಯನ್ನು, ಛಾಪನ್ನು ಹೊಂದಿರುವಂಥ ಕುಮಾರ್ ಪ್ರದರ್ಶನ ಕಲೆಗಳ ಕೇಂದ್ರ ಈ ಒಂದು 6ನೇ ವರ್ಷದ ಸ್ಪರ್ಧೆಗೆ ಹಾಗೂ 75ನೇ ಒಂದು ಉತ್ಸವಕ್ಕೆ ನನ್ನನ್ನು ಆಹ್ವಾನಿಸಿ ಮುಖ್ಯ ಅತಿಥಿಯನ್ನಾಗಿ ಕರೆದಿರೋದಕ್ಕೆ ಭಾಳ ಸಂತೋಷ ಆಗ್ತದೆ. ಮೊದಲನೇದಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮ್ಮಲ್ಲಿ ಮೈಸೂರಿನಲ್ಲಿ ಕನ್ನಡ ರಾಜ್ಯೋತ್ಸವನ ಪ್ರತಿ ತಿಂಗಳು ಆಚರಿಸ್ತೀವಿ ಅಂತ ಒಂದು ಸಂಸ್ಥೆ ಹೊರಟು. ಆಗ ನಾನು ಹೇಳಿದೆ, ಇದೊಂದು ರೀತಿ ಹುಚ್ಚು ಸಾಹಸ ಅಂತೇಳಿ. ನನ್ನವ ಸಂಸ್ಥೆ ಅಂತ ಮಾದೇವ ಅಂತ ಬನ್ನೂರು ಯಾಚನಹಳ್ಳಿಯಿಂದ ಬಂದಿದ್ರು. ನಮ್ಮ ಅಂಶಿ ಪ್ರಸನ್ನ ಕುಮಾರ್ ಅವರು ಕೂಡ ಅವರು ಇದ್ದಾರೆ, ಇವತ್ತವರೆಗೂ ಕೂಡ ಅವ್ರ ಪ್ರತಿ ತಿಂಗಳು ಕೂಡ ಹೋಗ್ತಾ ಇದ್ದಾರೆ. ಬಟ್ ಅವ್ರು 12 ತಿಂಗಳು ಮಾಡಿದ್ದು ನಿಜವಾಗ್ಲೂ ಕೂಡ ಪರವಾಗಿಲ್ಲ. 12 ತಿಂಗಳು ಅವ್ರು ಹೇಳ್ದಂಗೆ 1ನೇ ತಾರೀಕಿಗೆ ಮಾಡಿದಾರಲ್ಲ ಅಂತ ಭಾಳ ಆಶ್ಚರ್ಯ ಆಯಿತು. ಅಭಿಮಾನಿಗಳೆಲ್ಲ ಸೇರಿ ಸನ್ಮಾನ ಮಾಡ್ತಾರೆ. ಆದರೆ ನಮಗೆ ಅದಕ್ಕಿಂತ ಒಂದು ದೊಡ್ಡ ಸಾಧನೆ ನಮ್ಮ ಕಣ್ಮುಂದೆ ಇದೆ.